ಜನರಿಲ್ಲದೆ ಜನಾರ್ದನ ರೆಡ್ಡಿ ನಿವಾಸ ಖಾಲಿ ಖಾಲಿ. ರೆಡ್ಡಿಗೆ 7 ವರ್ಷ ಜೈಲು ಶಿಕ್ಷೆ ವಿಧಿಸಿರುವಂತ ಕೋರ್ಟ್. ಶಾಸಕ ಸ್ಥಾನದಿಂದ ಜನಾರ್ದನ ರೆಡ್ಡಿ ಅನರ್ಹ ಹಿನ್ನೆಲೆಯಲ್ಲಿ ಬಿಕೋ ಅನ್ನುತ್ತಿರುವ ಜನಾರ್ದನ ರೆಡ್ಡಿ ನಿವಾಸ ಮನೆಯತ್ತ ಸುಳಿಯದ ಅಭಿಮಾನಿಗಳು ಬೆಂಬಲಿಗರು. ಕೊಪ್ಪಳ ಜಿಲ್ಲೆಯ ಗಂಗಾವತಿಯಲ್ಲಿರುವಂತಹ ನಿವಾಸ ರೆಡ್ಡಿಗೆ 7 ವರ್ಷ ಜೈಲು ಶಿಕ್ಷೆ ವಿಧಿಸಿದೆ ಕೋರ್ಟ್. ಈ ಹಿನ್ನೆಲೆಯಲ್ಲಿ ಮನೆ ಹತ್ರ ಯಾರು ಹೋಗ್ತಾನೆ ಇಲ್ಲ, ಖಾಲಿ ಖಾಲಿ ಹೊಡಿತಾ ಇದೆ ಮನೆ. ಯಾಕಂದ್ರೆ ಯಾವಾಗ್ಲೂ ಜನ ಓಡಾಡ್ತಾ ಇರ್ತಿದ್ರು. ಯಾವುದಾದ್ರೂ ಮನವಿ ಸಲ್ಲಿಕೆ ಮಾಡೋದಕ್ಕೋ, ಯಾವುದಾದ್ರೂ ಬೇಡಿಕೆ ಇಡೋದಕ್ಕೋ, ಸಮಸ್ಯೆಯನ್ನು ಬಗೆಹರಿಸಿ ಅಂತ ಹೇಳೋದಕ್ಕೋ ಹೋಗ್ತಾ ಇದ್ರು. ಆದರೆ ಯಾವಾಗ ರೆಡ್ಡಿಗೆ ಸಂಕಷ್ಟದ ಕಾಲ ಬಂದುಬಿಡ್ತೋ ಈಗ ಜನರೇ ಹೋಗ್ತಾ ಇಲ್ಲ. ಅವರೇ ಪಾಪ ಸಮಸ್ಯೆಲಿದ್ದಾರೆ, ನಮ್ಮ ಸಮಸ್ಯೆ ಏನು ಬಗೆಹರಿಸ್ತಾರೆ ಅಂತ ಅಂದ್ಬಿಟ್ಟು ಯಾರೂ ಅಲ್ಲಿಗೆ ಹೋಗ್ತಾ ಇಲ್ಲ. ಇತ್ತ ಬೆಂಬಲಿಗರು ಅತ್ತ ತಲೆ ಹಾಕ್ತಾ ಇಲ್ಲ. ನೋಡಿ, ಓಡೋ ಕುದುರೆಗೆ ಬೆಲೆ ಅಂತ ಇದೇ ರೀಸನಿಗೆ ಹೇಳೋದು. ಇಲ್ಲಿವರೆಗೂ ಅಧಿಕಾರ ಇತ್ತು, ಇಲ್ಲಿವರೆಗೂ ಅವರ ಮಾತು ನಡೆಯುತ್ತೆ ಅನ್ನೋದೊಂದು ನಂಬಿಕೆ ಇತ್ತು, ನಡೀತಾ ಇತ್ತು. ಆ ಕಾರಣಕ್ಕಾಗಿ ಬೆಂಬಲಿಗರು ಅಂತ ಜೈಕಾರ ಹಾಕೊಂಡು ಹಿಂದೆ ಮುಂದೆ ಎಲ್ಲ ಓಡಾಡ್ತಾ ಇದ್ರು. ಇತ್ತ ಅಭಿಮಾನಿಗಳು ಅಂತ ಅನ್ನಿಸ್ಕೊಂಡವರು ಕೂಡ ಕೆಲವರು ಹಿಂದೆ ಮುಂದೆ ಓಡಾಡ್ತಾ ಇದ್ರು. ಆದರೆ ಈಗ ಮನೆ ಹತ್ರ ಯಾರೂ ಇಲ್ಲ. ನೀವಲ್ಲಿ ನೋಡ್ತಾ ಇದ್ದೀರಾ, ಫುಲ್ ಖಾಲಿ, ಒಂಥರ ನೀರವ ಮೌನತ್ರದ ಆವರಿಸ್ಕೊಂಡ್ಬಿಟ್ಟಿದೆ ಅಲ್ಲಿ. ಯಾಕೆ ಅಂತ ಅಂದರೆ ಅವರಿಗೆ ಇದೀಗ ಕೋರ್ಟ್ 7 ವರ್ಷ ಜೈಲು ಶಿಕ್ಷೆಯನ್ನು ವಿಧಿಸಿರೋದು. ಈ ಕಾರಣಕ್ಕಾಗಿ ಯಾರೂ ಮನೆ ಹತ್ರನೇ ಹೋಗ್ತಾಗಿಲ್ಲ. ಒಂದು ಕಾಲದಲ್ಲಿ ಯಾವ ರೀತಿಯಾಗಿ ಜನಾರ್ದನ ರೆಡ್ಡಿಯವರ ಮನೆ ಸುತ್ತಮುತ್ತ ಜನ ಇರ್ತಿದ್ರು ಅನ್ನೋದನ್ನು ನೆನಪಿಸ್ಕೊಳ್ಬೇಕಾಗತ್ತೆ. ಒಂದಷ್ಟು ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡ್ತಾಯಿದ್ರು, ಕಾರ್ಯಕ್ರಮಗಳಿಗೆ ಫಂಡ್ ಮಾಡ್ತಾಯಿದ್ರು, ಕಾರ್ಯಕ್ರಮಗಳಿಗೆ ಗೆಸ್ಟ್ ಆಗಿ ಹೋಗ್ತಾ ಇದ್ರು, ಪಕ್ಷದ ಕಾರ್ಯಕ್ರಮದಲ್ಲಿ ಕಾಣಿಸ್ಕೊಳ್ತಾ ಇದ್ರು. ಆದರೆ ಈಗ ಏನೂ ಇಲ್ಲ. ಶಿಕ್ಷೆ ಪ್ರಕಟ ಆಗಿದ್ದೇ ತಡ, ಜನ ಇತ್ತ ತಲೆನೂ ಹಾಕ್ತಾ ಇಲ್ಲ. ನೋಡಿ, ಈಗ ಕಾರ್ಯಕರ್ತರಲ್ಲಿ ಯಾವುದೇ ಗೊಂದಲ ಇಲ್ಲ. ಅದು ವಿರೋಧ ಪಕ್ಷದವರು ಸೋಷಿಯಲ್ ಮೀಡಿಯಾದಲ್ಲಿ ಬಿಟ್ಟು ಗೊಂದಲ ಸೃಷ್ಟಿ ಮಾಡ್ತಾರೆ. ಜನಾರ್ದನ ರೆಡ್ಡಿ ಸಾಹೇಬರ ಅಭಿಮಾನಿಗಳು ಮತ್ತು ಅವರೆಲ್ಲ ಕಾರ್ಯಕರ್ತರು ಜನಾರ್ದನ ರೆಡ್ಡಿ ಸಾಹೇಬ್ರ ಜೊತೆ ಯಾವಾಗಲೂ ಸದಾ ಇರ್ತಾರೆ. ತಾಯಿ ದುರ್ಗಾದೇವಿ ಆಶೀರ್ವಾದ ಮತ್ತು ಚನ್ನಬಸವ ಆಶೀರ್ವಾದ, ಶ್ರೀ ಆಂಜನೇಯದ ಆಶೀರ್ವಾದ ಸರ್ ಜನಾರ್ದನ ರೆಡ್ಡಿ ಮೇಲಿದೆ. ಅವ್ರು ಆದಷ್ಟು ಬೇಗನೆ ಬರ್ತಾರೆ. ಅವರೇ ಶಾಸಕರಾಗಿ ಗಂಗಾವತಿಯಲ್ಲಿ ಮುಂದುವರಿತು. 100ಕ್ಕೆ 100 ಭರವಸೆ ಇದೆ. ಆಂಜನೇಯ ಸ್ವಾಮಿ ಸಾಹೇಬ್ರಿಂದ ಇದ್ದಾನೆ, ನಮ್ಮಿಂದ ಇದ್ದಾನೆ. 100ಕ್ಕೆ 100 ನಮಗೆ ಬೇಲ್ ಸಿಕ್ಕ ಗಂಗಾವತಿ ಬಂದೇ ಬರ್ತಾರೆ. ಮತ್ತು ಅವರು ಏನು ಜನರದ್ದು ಸೇವೆ ಮತ್ತು ಅಭಿವೃದ್ಧಿ ಬಗ್ಗೆ ಗಮನ ಕೊಟ್ಟೆ ಕೊಡ್ತಾರೆ. ನೋಡಿ, ಈಗ ಕಾರ್ಯಕರ್ತರಲ್ಲಿ ಯಾವುದೇ ಗೊಂದಲ ಇಲ್ಲ. ಅದು ವಿರೋಧ ಪಕ್ಷದವರು ಈಗಾಗಲೇ ಸಾಹೇಬರು ಹೈದರಾಬಾದ್ನಲ್ಲಿ ಇದಾಗಿ ತಿರುಗಿ ಬಂದ ತಕ್ಷಣ ಈಗಾಗಲೇ ಅವರು ಹಿಂದಿನ ಕಾಂಗ್ರೆಸ್ ಸರ್ಕಾರದಲ್ಲಿ ಆದಂಥ ತನಿಖೆಗಳು, ಹಾಗಾಗಿ ಆ ಮಟ್ಟದಲ್ಲಿ ಆದಂಥದನ್ನ ಯಾವುದೇ ರೀತಿ ನಮ್ಮ ಸಾಹೇಬರು ತಪ್ಪು ಮಾಡಿಲ್ಲ. ನಮಗೆ ಕಾನೂನಿನ ಮೇಲೆ ವಿಶ್ವಾಸ ಇದೆ. ಮೇಲ್ಮನವಿಯಲ್ಲಿ ನಮಗೆ ಇದು ಸಿಗುತ್ತೆ ಅನ್ನೋ ಒಂದು ವಿಶ್ವಾಸ ಇದೆ. ಮತ್ತು ಆಂಜನೇಯ ಸ್ವಾಮಿಯ ಆಶೀರ್ವಾದ ಕೂಡ ನಮ್ಮ ಸಾಹೇಬರ ಮೇಲೆ ಇದೆ. ಹಾಗಾಗಿ ಮತ್ತೆ ಆದಷ್ಟು ಬೇಗನೆ ನಮ್ಮ ಸಾಹೇಬರು ಒಳ್ಳೆ ಬರ್ತಾರೆ. ಮತ್ತು ಈಗ ಈ ಕೆಲವು ರಾಜ್ಯ ಸರ್ಕಾರ ಏನು ಅನರ್ಹತೆಯನ್ನು ಮಾಡಿದಲ್ಲ, ಇಲ್ಲಿ ಕೆಲವು ಜನಗಳು ಊಹಾಪೋಹ ಚುನಾವಣೆ ನಡೀತದೆ, ಅದು ಯಾವುದೂ ಆಗೋದು ಇಲ್ಲ. ಮುಂದೆ ಕೂಡ ನಮ್ಮ ಸಾಹೇಬರೇ ಶಾಸಕರಾಗಿ ಮುಂದುವರಿತಾರೆ. ನಂಬಿಕೆ ಇದೆ, 100ಕ್ಕೆ 100 ನಂಬಿಕೆ ಇದೆ. ಮೇಲ್ಮನೆಯಲ್ಲಿ ನಮಗೆ ನ್ಯಾಯ ಸಿಗುತ್ತೆ. ಇನ್ನು ಜನಾರ್ದನ ರೆಡ್ಡಿ ಅವರ ನಿವಾಸದ ಬಳಿ ಯಾವ ಥರದ್ದು ವಾತಾವರಣ ಇದೆ, ಮೊದಲು ಹೇಗೆ ಇರ್ತಿತ್ತು, ಇದೆಲ್ಲದ್ರ ಬಗ್ಗೆ ನಮ್ಮ ಪ್ರತಿನಿಧಿ ನಾಗರಾಜ್ ಒಂದು ವಾಕ್ ಥ್ರೂ ನಡೆಸಿದ್ದಾರೆ, ನೋಡೋಣ ಬನ್ನಿ. ಅಕ್ರಮ ಗಣಿ ವಿಚಾರವಾಗಿ ಏನು ಕೊಪ್ಪಳ ಜಿಲ್ಲೆಯ ಗಂಗಾವತಿ ವಿಧಾನಸಭಾ ಕ್ಷೇತ್ರದಂತ ಶಾಸಕರಾದಂಥ ಗಾಲಿ ಜನಾರ್ದನ ರೆಡ್ಡಿ ಅವರು ಅಕ್ರಮ ಗಣಿಗಾರಿಕೆಯಲ್ಲಿ ದೋಷಿಯಾಗಿದ್ದಾರೆ ಅಂತೇಳಿ ಹೈದರಾಬಾದ್ನ CBIನ ವಿಶೇಷ ನ್ಯಾಯಾಲಯ ಇದೀಗ 7 ವರ್ಷಗಳ ಕಾಲ ಅವರಿಗೆ ಜೈಲು ಶಿಕ್ಷೆ ವಿಧಿಸಿರುವಂಥದ್ದು. ಇದರ ಬೆನ್ನಲ್ಲೇ ಇದೀಗ ಸ್ವತಃ ಏನಂದ್ರೆ ಜನಾರ್ದನ ರೆಡ್ಡಿ ಅವರಿಗೆ ಜೈಲು ಶಿಕ್ಷೆ ವಿಧಿಸುತ್ತಿದ್ದಂತೆ ಅದನ್ನ ಪ್ರತಿಯನ್ನ ಪಡೆದಂತ ಸ್ಪೀಕರ್ ಅವರು ಇದೀಗ ಸ್ವತಃ ಗಾಲಿ ಜನಾರ್ದನ ರೆಡ್ಡಿ ಅವರ ಶಾಸಕ ಸ್ಥಾನವನ್ನ ಅನರ್ಹಗೊಳಿಸಿ ಇದೀಗ ಆದೇಶ ಮಾಡಿರುವಂಥದ್ದು. ಈ ಕಾರಣಕ್ಕಾಗಿ ನಾವು ಇದೀಗ ಕೊಪ್ಪಳದ ಜಿಲ್ಲೆಯ ಗಂಗಾವತಿಯ ಶಾಸಕರಾದಂಥ ಗಾಲಿ ಜನಾರ್ದನ ರೆಡ್ಡಿ ಅವರ ನಿವಾಸದ ಮುಂದೆ ನಾವಿರುವಂಥದ್ದು. ಜನಾರ್ದನ ರೆಡ್ಡಿ ಅವರಿಗೆ 7 ವರ್ಷಗಳ ಕಾಲ ಶಿಕ್ಷೆ ವಿಧಿಸಿದ ನಂತರ ಯಾರೊಬ್ರು ಅಭಿಮಾನಿಗಳು ಆಗಲಿ ಬೆಂಬಲಿಗರಾಗಲಿ ಇತ್ತ ಕಡೆ ಸುಳಿತಾ ಇಲ್ಲ. ಜನಾರ್ದನ ರೆಡ್ಡಿ ಅವರ ನಿವಾಸ ಬಿಕೋ ಎನ್ನುತ್ತಿದೆ. ಅದರ ಜೊತೆಗೆ ನಿನ್ನೆ ತಾನೇ ಸ್ವತಃ ಸ್ಪೀಕರ್ ಅವರು
ಇದೀಗ ಶಾಸಕರಾದ ಜನಾರ್ದನ್ ರೆಡ್ಡಿ ಅವರ ಶಾಸಕ ಸ್ಥಾನ ಅನರ್ಹ ಅಂತ ಹೇಳಿ ಆದೇಶ ಮಾಡಿರುವಂತು. ಆ ಕಾರಣಕ್ಕಾಗಿ ಸಾಮಾನ್ಯವಾಗಿ ಜನಾರ್ದನ್ ರೆಡ್ಡಿ ಅವರ ಮನೆ ಮುಂದೆ ಅವರಿದ್ದಾಗ ಬಹಳಷ್ಟು ಅಂದರೆ 10 ವಾಹನಗಳು, ಅವರ ಕಾರುಗಳು ಮತ್ತು ಬೆಂಗಾವಲು ಪಡೆ ಇರ್ಬೋದು, ಅದರ ಜೊತೆಗೆ ಬೆಂಬಲಿಗರ ವಾಹನಗಳು ಸೇರಿದಂತೆ ಬಹಳಷ್ಟು ನೂರಾರು ಸಂಖ್ಯೆಯ ಬೆಂಬಲಿಗರು ಶಾಸಕರ ಮನೆ ಮುಂದೆ ಬರ್ತಾ ಇದ್ರು. ಆ ಕಾರಣಕ್ಕಾಗಿ ಇದೀಗ ಸ್ವತಃ ಅವರು ಜೈಲು ಸೇರುತ್ತಿದ್ದಂತೆ ಮತ್ತು ಅದರ ಜೊತೆಗೆ ಏನು ಶಾಸಕ ಸ್ಥಾನ ಅನರ್ಹಗೊಳಿಸಿದಂತೆ ಯಾರೊಬ್ರು ಬೆಂಬಲಿಗರು ಸಹ ಅವ್ರ ಮನೆ ಹತ್ತ ಸುಳಿತಾ ಇಲ್ಲ. ಆ ಕಾರಣಕ್ಕಾಗಿ ಅವರ ಮನೆ ಇದೀಗ ಬಿಕೋ ಎನ್ನುತ್ತಿದೆ. ಕೇವಲ ಕೆಲಸಗಾರರು ಮಾತ್ರ ಇಲ್ಲಿ ಕೆಲಸ ಮಾಡ್ತಾ ಇದ್ರೆ, ಅದ್ರ ಜೊತೆಗೆ ಯಾರೋ ಶಾಸಕರ ಸಂಬಂಧಪಟ್ಟ ಅಂದ್ರೆ ಜನಾರ್ದನ್ ರೆಡ್ಡಿ ಅವರು ಸಂಬಂಧಪಟ್ಟಂತೆ ವಾಹನಗಳು ಸಹ ಇಲ್ಲಿ ಸಿಗ್ತಾ ಇಲ್ಲ. ಅದ್ರ ಜೊತೆಗೆ ಬೆಂಬಲಿಗರು ಕೂಡ ಸಿಗ್ತಾರೆ ಅಂತಂದ್ರೆ ಶಾಸಕರಾದ ಗಾಲಿ ಜನಾರ್ದನ್ ರೆಡ್ಡಿ ಅವರ ನಿವಾಸ ಇದೀಗ ನಿಜವಾಗ್ಲೂ ಕೂಡ ಒಂಥರ ಬಿಕೋ ಎನ್ನುತ್ತಿರುವುದು ಕಂಡು ಬಂದಿರುವುದ ಇಲ್ಲಿನ ದೃಶ್ಯ ಅಂತ ಹೇಳ್ಬೋದು. ಕ್ಯಾಮರಾ ಪರ್ಸನ್ ಅಂಜನಪ್ ಜೊತೆ ನಾಗರಾಜ್, ಟಿ ಪ್ರೆಸ್, ಕೊಪ್ಪಳ.